ಇವತ್ತಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಒಂದು ರೀತಿ ದೇಶದ ರಾಜಕಾರಣವನ್ನು ಮಾಡ್ತಾ ಇದೆ. ದೇಶದ ರಾಜಕಾರಣದ ಜೊತೆಯಲ್ಲಿ ಒಂದು ಕಡೆ ಅನೇಕ ವರ್ಷಗಳಿಂದ ಸನಾತನ ಧರ್ಮದಿಂದ ಬಹುಶಃ ರಾಮ ಮಂದಿರ ಆಗಬೇಕು ಅನ್ನಂತ ಸಂಕಲ್ಪ ಏನಿತ್ತೋ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರ ಸಂಕಲ್ಪವನ್ನು ಈಡೇರಿಸುವಂತ ಕೆಲಸ ಮಾಡಿದ್ದಾರೆ. ಒಂದು ಕಡೆ ನೋಡಿ ಯಾವ ರೀತಿಯಲ್ಲಿ ಅಂದ್ರೆ, ಒಂದು ಕಡೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಉದ್ಘಾಟನೆ ಸಮಯವನ್ನು ಕೂಡ ನಿಗದಿಪಡಿಸಿದ್ದಾರೆ. ಒಂದು ಕಡೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಆ ಸರ್ಕಾರ ಹಳೆ ಸುಮಾರಿಗೆ 31 ವರ್ಷಗಳ ಹಳೆ ಕೇಸುಗಳನ್ನು ತೆಗೆದು ಪುನಃ ಅವ್ರನ್ನ ಅರೆಸ್ಟ್ ಮಾಡಂತ ಕೆಲಸ ಮಾಡ್ತಾರೆ. ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತೇಳಿ ಹೇಳಬೇಕಾಗುತ್ತೆ. ಬಹುಶಃ ನಾನು ಈ ಸರ್ಕಾರಕ್ಕೆ ಕೇಳಿ, ಶ್ರೀರಾಮಚಂದ್ರನ ಪ್ರಭುನೇ ಕಾಲ್ಪನಿಕ ಅಂದಂತ ಜನರಿವರು, ಬಹುಶಃ ಶ್ರೀರಾಮಚಂದ್ರನೇ ಕಾಲ್ಪನಿಕ ಅಂದಂತ ನಾಯಕರು ಒಂದು ಕಡೆ ಮಹರ್ಷಿ ವಾಲ್ಮೀಕಿ ಬಗ್ಗೆ ಇವತ್ತು ಹೇಳ್ತಾ ಇದ್ದಾರೆ. ಅಲ್ಲಿ ಶ್ರೀರಾಮಚಂದ್ರ ಪ್ರಭು ಅಯೋಧ್ಯೆಯಲ್ಲಿ ದೇವಸ್ಥಾನ ಆಗ್ತಾ ಇದೆ. ಆ ದೇವಸ್ಥಾನಕ್ಕೆ ಇವತ್ತು ಮಹರ್ಷಿ ವಾಲ್ಮೀಕಿ ದೇವಸ್ಥಾನ ಇರಬೇಕು ಅನ್ನಂಥದ್ದು ಅವರು ಒಂದು ಕಡೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಾನು ಕಾಂಗ್ರೆಸ್ ನಾಯಕರು ಕೇಳ್ತೀನಿ, ಶ್ರೀರಾಮಚಂದ್ರನೇ ಕಾಲ್ಪನಿಕ ಅಂದಂತ ಟೈಮಲ್ಲಿ ಮಹರ್ಷಿ ವಾಲ್ಮೀಕಿ ಬಗ್ಗೆ ಇವತ್ತು ಮಾತಾಡೋಕ್ಕೆ ಏನು ನಿಮಗೆ ಹಕ್ಕಿದೆ ಅನ್ನಂತ ಮಾತನ್ನು ಹೇಳಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಶ್ರೀರಾಮಚಂದ್ರ ಪ್ರಭುನ ಬಹುಶಃ ಮಹರ್ಷಿ ವಾಲ್ಮೀಕಿ ಇವತ್ತು ರಾಮಾಯಣವನ್ನು ಬರೀಲಿದ್ರೆ, ಬಹುಶಃ ಶ್ರೀರಾಮಚಂದ್ರ ಪ್ರಭುನ ಮಹರ್ಷಿ ವಾಲ್ಮೀಕಿಯವರು ಗುರುತಿಸಲಿದ್ರಿಗಿನ ಆ ರಾಮಾಯಣವನ್ನು ಬರಲಿದ್ರೆ ಶ್ರೀರಾಮಚಂದ್ರ ಯಾರು ಅಂತೇಳಿ ಗೊತ್ತಿದ್ದಿಲ್ಲ. ಅಂತ ಕೆಲಸ ಮಹರ್ಷಿ ವಾಲ್ಮೀಕಿಯವರು ಮಾಡಿರೋ ಕಾರಣ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಪ್ರಭು ದೇವಸ್ಥಾನ ಜೊತೆಲಿ ಮಹರ್ಷಿ ವಾಲ್ಮೀಕಿ ದೇವಸ್ಥಾನ ಕೂಡ ಮಾಡಿದಾರ. ಬಹುಶಃ ಶ್ರೀರಾಮಚಂದ್ರನ ಕಾಲ್ಪನಿಕ ಅಂದಂತ ಟೈಮಲ್ಲಿ ಮಹರ್ಷಿ ವಾಲ್ಮೀಕಿ ದೇವಸ್ಥಾನ ನಮ್ಮ ನರೇಂದ್ರ ಮೋದಿಜಿಯವರು ಬಿಜೆಪಿ ಸರ್ಕಾರ ಇವತ್ತು ಮಹರ್ಷಿ ವಾಲ್ಮೀಕಿ ದೇವಸ್ಥಾನವನ್ನು ಮಾಡಿದ ನಂತರ ಇವತ್ತು ಒಂದು ಕಡೆ ಹೇಳ್ತಾ ಇದ್ದಾರೆ, ಹೊರತು ಮಹರ್ಷಿ ವಾಲ್ಮೀಕಿಯವರು ದೇವಸ್ಥಾನ ಬೇಕಂದ್ರೂ ದೇವಸ್ಥಾನ ಐತೆ. ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಅಲ್ಲಿದ್ದಂತ ಏರ್ಪೋರ್ಟ್, ಅಯೋಧ್ಯೆ ಏರ್ಪೋರ್ಟ್ಗೆ ಇವತ್ತು ಮಹರ್ಷಿ ವಾಲ್ಮೀಕಿಯವರ ಏರ್ಪೋರ್ಟ್ ಅಂತೇಳಿ ನಾಮಕರಣವನ್ನು ಕೂಡ ಮಾಡುವಂತ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಇಡೀ ಜಗತ್ತಿನಲ್ಲಿದ್ದಂತ ಎಲ್ಲ ಹಿಂದೂಗಳಾಗಿರ್ಬೋದು, ಇವತ್ತು ದೇವಸ್ಥಾನ ಆಗ್ತಾ ಇದೆ. ಇವತ್ತು ಇತಿಹಾಸದಲ್ಲಿ ನಾವು ಯಾರು ನೋಡಿದ್ದಿಲ್ಲ, ಕಣ್ಣಾರೆ ಕಂಡಿದ್ದಿಲ್ಲ. ಆದರೆ ಈ ಇವತ್ತಿನ ಯುಗ ಪುರುಷರಾದಂತ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ದೇವಸ್ಥಾನವನ್ನು ಮಾಡ್ತಾ ಇದ್ದಾರೆ ಅಂದ್ರಿಗಿನ ದೇಶದಲ್ಲಿದ್ದಂತ 125 ಕೋಟಿ ಜನರು ಕುಣಿದು ಕುಪ್ಪಳಿಸ್ತಾ ಇದಾರ. ಇಂಥ ಸಂದರ್ಭದಲ್ಲಿ ಇವತ್ತು ಈ ಸರ್ಕಾರ ದೇಶ ರಾಜಕಾರಣವನ್ನು ಮಾಡ್ತದೆ. ಅದರ ತೀವ್ರವಾಗಿ ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಕೂಡ ಮಾಡುವಂತ ಕೆಲಸ ಮಾಡ್ತೀವಿ. ಇವರಿಗೆ ಯಾವುದೇ ರೀತಿಯಲ್ಲಿ ನೈತಿಕತೆ ಹಕ್ಕಿಲ್ಲ. ಜಾತಿಗಳನ್ನು ಒಡೆಯುವಂತ ಕೆಲಸ ಈ ಸರ್ಕಾರಗಳು ಮಾಡ್ಕೊತಾ ಬಂದಿದೆ. ದೇಶ ರಾಜಕಾರಣವನ್ನು ಮಾಡ್ಕೊತಾ ಬಂದಿದೆ. ಸೇಡಿನ ರಾಜಕಾರಣವನ್ನು ಮಾಡ್ಕೊತಾ ಬಂದಿದೆ. ಇವರು ಅಂತ್ಯಕಾಲ ಪ್ರಾರಂಭ ಆಗಿದೆ ಅನ್ನಂತ ಮಾತನ್ನು ಹೇಳಬೇಕಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.